DJI or EasyRS. Hi everyone, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನು ವಿಷಯ ಅಂತಂದರೆ ಆಲ್ರೆಡಿ ತಮ್ನೇಲಲ್ಲಿ ಹಾಕಿದ್ದೀನಿ. ಸೊ ಎಸ್, ನಾನಿವತ್ತು ಒಂದು ಪ್ರಾಡಕ್ಟ್ ರಿವ್ಯೂ ಮಾಡೋಣ ಅಂತ ಇದ್ದೀನಿ. ಇದು ಯಾವ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಸೊ ಫಸ್ಟ್ಲಿ ನಾನೊಂದು ಕ್ಯಾಮ್ರಾ ತೊಗೊಳ್ಬೇಕು ಅಂತ ಇದ್ದೆ ಆ್ಯಂಡ್ ತೊಗೊಳಕ್ಕಾಗಲಿಲ್ಲ. DJI ತೊಗೊಳ್ಳೋಣ ಅಂತ ಇದ್ದೆ, ಬಟ್ ಅದು DJI ಸ್ವಲ್ಪ ಕಾಸ್ಟ್ಲಿ ಇದೆ. ಸೊ ಅದೇ ಥರ ಡ್ಯೂಪ್ ಅಂತಲೇ ಹೇಳ್ಬೋದು. ಸೊ ಡ್ಯೂಪ್ ಯಾವುದು ಅಂತ ಅಂದರೆ ದಟ್ ಈಸ್ EasyEye ಐರೀಸ್ ಅಂತ. ಬ್ಲಾಗ್ ಮಾಡೋಕ್ಕೆ ಬೆಸ್ಟ್ ಕ್ಯಾಮ್ರಾ ಹುಡುಕ್ತಾ ಇದ್ದೆ. ಈ ಪ್ರಾಡಕ್ಟ್ ಅಲ್ಲಿ ತುಂಬಾನೇ ಫೀಚರ್ಸ್ ಇದೆ. DJIಗೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಸಮ್ ಹೌ ಫೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನಾನು ಫೀಚರ್ಸ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ದಿಸ್ ಇಸ್ ದ ಬಾಕ್ಸ್. ಸೊ ಈ ಬಾಕ್ಸ್ ನ ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಈ ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋಣ. ಸೊ ವಿಡಿಯೋನ ಫುಲ್ ಕೊನೆ ತನಕ ನೋಡಿ. ಈ ಕ್ಯಾಮ್ರಾ ಪ್ರೈಸ್ ನಾನು ಹೋಗ್ತಾ ಎಷ್ಟು ಅಂತ ಹೇಳ್ತೀನಿ. ಸೊ ಇದು ಬಂದು ಒಂದು ಪಾಕೆಟ್ ಸೈಜ್ ಗಿಂಬಲ್ ಕ್ಯಾಮೆರಾ. ಸೊ ವ್ಲಾಗಿಂಗಿಗೆ ತುಂಬಾ ಯೂಸ್ ಆಗುತ್ತೆ ಅಂಡ್ ಕ್ಲಾರಿಟಿ ವೈಸ್ ಸಕ್ಕದಾಗಿದೆ. ಇನ್ನ ಇದಕ್ಕೆ ಮೆಮೊರಿ ಕಾರ್ಡ್ ಹಾಕಿ ಏನು ಟ್ರೈ ಮಾಡಿಲ್ಲ, ಏನಿಲ್ಲ. ಫಸ್ಟ್ ಇದನ್ನ ಅನ್ಬಾಕ್ಸ್ ಮಾಡಿ ಆಮೇಲೆ ಟ್ರೈ ಮಾಡೋಣ ಅಂತ ಇದ್ದೆ. ಸೊ ಅನ್ಬಾಕ್ಸ್ ಮಾಡೋಣ ಇವಾಗ, ಏನೇನಿದೆ ಅಂತ ನೋಡೋಣ. ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ. ಸೊ ಫಸ್ಟ್ಲಿ ಇದು ಬಂದ್ಬಿಟ್ಟು ರಿಮೋಟ್ ಹ್ಯಾಂಡಲ್. ಸೊ ಇದು ಟಚ್ ಸ್ಕ್ರೀನ್ ಕೂಡ ಇದೆ. ಇದು USB ಚಾರ್ಜಿಂಗ್ ಪೋರ್ಟ್. ಇದು ಬಂದು ಮೂವ್ಮೆಂಟ್ಗೆ, ದಟ್ ಈಸ್ ಜಾಯ್ಸ್ಟಿಕ್ ಅಂತಾನೆ ಹೇಳ್ಬೋದು. ಇದು ಬಂದು ಶಟರ್ ಬಟನ್. ಇದು ಬಂದು ಝೂಮ್ ಇನ್ ಝೂಮ್ ಔಟ್ ಬಟನ್. ಇದು ಮೈಕ್ರೋಫೋನ್. ಇದು ಪವರ್ ಆಫ್ ಅಂಡ್ ಆನ್. ಇದು ಬಂದು ಗಿಂಬಲ್ ಮೋಡ್ ಬಟನ್ ಅಂತ ಹೇಳ್ತಾರೆ ಇದನ್ನ. ಇಲ್ಲಿ ಕೆಳಗಡೆ ಇರೋದು ಏನಂತ ಅಂದ್ರೆ ದಟ್ ಇಸ್ ವ್ರಿಸ್ಟ್ ಸ್ಟ್ರಾಪ್ ಹೋಲ್ ಅಂತ. ಇದು ಸ್ಟ್ರಾಪ್ ಹೋಲ್ ಅಂತ. ಇನ್ನೊಂದೇನಿದೆ ಅಂದ್ರೆ ದಟ್ ಇಸ್ ಗಿಂಬಲ್ ಕನೆಕ್ಟಿಂಗ್ ಪ್ಲಗ್. ಸೊ ದಿಸ್ ಇಸ್ ದ ಗಿಂಬಲ್. ಸೊ ಇದನ್ನ ಇಲ್ಲಿ ಕನೆಕ್ಟ್ ಮಾಡಕ್ಕೆ ಒಂದು ಪ್ಲಗ್ ಕೊಟ್ಟಿದ್ದಾರೆ. ಸೊ ಹೆಂಗ್ ಇನ್ಸರ್ಟ್ ಮಾಡೋದು ಅಂತ ನೋಡೋಣ. This one is the main ಪಾಕೆಟ್ ಗಿಂಬಲ್ ಅಂತಾನೆ ಹೇಳ್ಬೋದು ಇದನ್ನ. ಇದು ಬಂದು ಟ್ರೈಪಾಡ್ ಸ್ಟ್ಯಾಂಡ್. ಸೊ ಡಿಟ್ಯಾಚಬಲ್ ಇದು. ಇಟ್ಸ್ ಅ ಮ್ಯಾಗ್ನೆಟ್. ಸೊ ಮತ್ತೆ ನೀವು ಇದನ್ನ ರಿಮೂವ್ ಮಾಡಿ ನಿಮ್ಗೆ ಏನಾದರೂ ವ್ಲಾಗಿಂಗ್ ಒಂದೇ ಸೈಡ್ ಇಟ್ಬಿಟ್ಟು ವ್ಲಾಗ್ ಮಾಡೋಕ್ಕೆ ಯು ಕ್ಯಾನ್ ಜಸ್ಟ್ ಇನ್ಸರ್ಟ್ ದಿಸ್. ಸೊ ಒಂದಕ್ಕೊಂದು ಅಟ್ಯಾಚ್ ಆಗುತ್ತೆ. ಸೊ ನೀವು ಟ್ರೈಪಾಡ್ ಸ್ಟ್ಯಾಂಡಿಂದ ಒಂದೇ ಪ್ಲೇಸಲ್ಲಿ ನೀವು ವಿಡಿಯೋಸ್ ಮಾಡ್ಬೋದು. ಸೊ ಇದು ರಿಮೂವ್ ಮಾಡಿದ್ರೆ ಇದನ್ನು ನೀವು ಅಟ್ಯಾಚ್ ಮಾಡ್ಕೊಳ್ಬೋದು. ಈ ಗಿಂಬಲ್ಗೆ ಕೂಡ ಪವರ್ ಆನ್ ಬಟನ್ ಇದೆ. ಅಪ್ ಟು 512 GB ಮೆಮೊರಿ ಕಾರ್ಡ್ ನಾವಿಲ್ಲಿ ಇನ್ಸರ್ಟ್ ಮಾಡ್ಬೋದು. ಸೊ ಇದರಲ್ಲಿ ಏನು ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ರೆಕಾರ್ಡ್ ಮಾಡಿ ನಾನು ಒಂದು ವಿಡಿಯೋ ಫುಟೇಜ್ ಹಾಕ್ತೀನಿ. ಏನೇನು ಕ್ಯಾಪ್ಚರ್ ಮಾಡ್ಬೋದು ಅಂದರೆ ಫೋಟೋ ಇದೆ, ವಿಡಿಯೋ ಇದೆ, ಸ್ಲೋಮೋ ಇದೆ, ಟೈಮ್ ಲ್ಯಾಪ್ಸ್ ಇದೆ. ಸೊ ಟೈಮ್ ಲ್ಯಾಪ್ಸ್ ಅಲ್ಲಿ ಮೋಷನ್ ಲ್ಯಾಪ್ಸ್, ಹೈಪರ್ ಲ್ಯಾಪ್ಸ್ ಎರಡೂ ಇದೆ. ಸೊ ಇದು M ಅಂದ್ರೆ ಅವಾಗಲೇ ಹೇಳ್ದೆ ಏನು ಅಂತ, ದಟ್ ಇಸ್ ಗಿಂಬಲ್ ಮೋಡ್ ಬಟನ್ ಅಂತ. ಇದೇನ್ 3 ಆಪ್ಷನ್ ಇದೆ ಇದರಲ್ಲಿ. ದಟ್ ಇಸ್ ಫಾಲೋ ಮೋಡ್, ಪ್ಯಾನ್ ಮೋಡ್ ಮತ್ತೆ ಆಲ್ ಫಾಲೋ ಮೋಡ್ ಅಂತ ಇದೆ. ಇದರಲ್ಲಿ ಏನಂದ್ರೆ ಆಬ್ಜೆಕ್ಟ್ ಟ್ರ್ಯಾಕಿಂಗ್ ಮತ್ತೆ ಫೇಸ್ ಟ್ರ್ಯಾಕಿಂಗ್ ಫೀಚರ್ಸ್ ಇದೆ. ಆಟೋಮೆಟಿಕ್ಲಿ ಲಾಕ್ ಆಗಿ ಒಂದು ಆಬ್ಜೆಕ್ಟ್ ನ ಫಾಲೋ ಮಾಡುತ್ತೆ ಅಂಡ್ ಆಟೋಮೆಟಿಕ್ಲಿ ಟ್ರ್ಯಾಕ್ ಮಾಡಿ ಒಂದು ಫೇಸ್ ಮೂವ್ಮೆಂಟ್ ನ ಟ್ರ್ಯಾಕ್ ಮಾಡುತ್ತೆ. ಆಫ್ ಮಾಡೋಣ.
ಬೇಸಿಕ್ಲಿ ಇದು ಕ್ಯಾಮ್ರಾನ ಪ್ರೊಟೆಕ್ಟ್ ಮಾಡೋಕ್ಕೆ ಒಂದು ಕವರ್ ಕೊಟ್ಟಿದ್ದಾರೆ, ಸೊ ವಿಚ್ ಇಸ್ ಯೂಸ್ಫುಲ್. ಒಂದು USB ಕೇಬಲ್ ಇದೆ, ವ್ರಿಸ್ಟ್ ಬ್ಯಾಂಡ್ ಕೊಟ್ಟಿದ್ದಾರೆ. ನಾವು ಬೇಕಂದರೆ ಕೈಗೆ ಟೈ ಮಾಡಿಕೊಂಡು ಕೂಡ ನಾವು ರೆಕಾರ್ಡ್ ಮಾಡ್ಬೋದು. ಸೊ ಅದೊಂದು ಪರ್ಪಸ್ಗೆ ವ್ರಿಸ್ಟ್ ಬ್ಯಾಂಡ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ಕೇಬಲ್ ಕೊಟ್ಟಿದ್ದಾರೆ. ಈ ಕೇಬಲ್ ಬಂದು ರಿಮೋಟ್ ಹ್ಯಾಂಡಲ್ನ ಚಾರ್ಜ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇನ್ನೊಂದು ಕೇಬಲ್ ಕೊಟ್ಟಿದ್ದಾರೆ. ಸೊ ಡಿಟ್ಯಾಚ್ ಆದಮೇಲೆ ಇದಕ್ಕೇನೆ ನಾವು ವ್ರಿಸ್ಟ್ ಬ್ಯಾಂಡ್ ಯೂಸ್ ಮಾಡ್ಬೋದು. ಸೊ ನಾವಿದನ್ನ ಹಿಂಗೆ ವ್ರಿಸ್ಟ್ ಬ್ಯಾಂಡ್ ಆಗಿ ಕೂಡ ನಾವು ಹಾಕೊಂಡು ಯೂಸ್ ಮಾಡ್ಬೋದು ಇದನ್ನ. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ಕ್ಯಾಮ್ರಾ ವಿಡಿಯೋ ಫುಟೇಜ್ ನಾನು ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಇನ್ನ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಪ್ಲಾನ್ ಮಾಡ್ತಾ ಇದ್ದೀನಿ ಹೆಂಗೆ ನಾನು ಯೂಟ್ಯೂಬ್ ಕಂಟೆಂಟ್ಸ್ ಹಾಕಬೇಕು ಅಂತ. ಸೊ ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. See you guys in my next video. Bye bye.